ಜೀವನವು ಒಂದು ನಿರಂತರ ಪ್ರಯಾಣ. ಇಲ್ಲಿ ಯಾವುದೂ ಶಾಶ್ವತವಲ್ಲ. ಹರಿಯುವ ನದಿಯಂತೆ ಸಮಯವು ಸಾಗುತ್ತಲೇ ಇರುತ್ತದೆ. ಹಳೆಯದನ್ನು ಬಿಟ್ಟುಕೊಟ್ಟಾಗಲೇ ಹೊಸತನಕ್ಕೆ ದಾರಿಯಾಗುತ್ತದೆ. ಪ್ರತಿ ಆರಂಭಕ್ಕೆ ಒಂದು ಅಂತ್ಯವಿದೆ. ಅದನ್ನು ಮುಕ್ತ ಮನಸ್ಸಿನಿಂದ ಒಪ್ಪಿಕೊಂಡಾಗ ಮಾತ್ರ ಜೀವನದಲ್ಲಿ ನೆಮ್ಮದಿ ನೆಲೆಸುತ್ತದೆ. ಸುಖ ದುಃಖಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಇವೆರಡನ್ನೂ ಸಮನಾಗಿ ಸ್ವೀಕರಿಸುವುದೇ ಜೀವನದ ಅತಿದೊಡ್ಡ ಕಲೆ. ನಮ್ಮ ಯೋಚನೆಗಳೇ ನಮ್ಮ ವ್ಯಕ್ತಿತ್ವದ ರೂವಾರಿಗಳು. ನಾವು ಏನನ್ನು ಬಿತ್ತುತ್ತೇವೆಯೋ ಅದನ್ನೇ ಕೊಯ್ಯುತ್ತೇವೆ. ಪ್ರಸ್ತುತ ಕ್ಷಣದಲ್ಲಿ ಬದುಕುವುದನ್ನು ಕಲಿತರೆ ಭೂತಕಾಲದ ಪಶ್ಚಾತ್ತಾಪವಾಗಲಿ ಅಥವಾ ಭವಿಷ್ಯದ ಆತಂಕವಾಗಲಿ ನಿಮ್ಮನ್ನು ಕಾಡುವುದಿಲ್ಲ. ಯಾರು ತಮಗೆ ತಾವೇ ದೀಪವಾಗುತ್ತಾರೋ ಅವರಿಗೆ ಹೊರಗಿನ ಕತ್ತಲೆ ಎಂದಿಗೂ ಭಯ ಹುಟ್ಟಿಸದು. ದ್ವೇಷವನ್ನು ದ್ವೇಷದಿಂದ ಗೆಲ್ಲಲು ಸಾಧ್ಯವಿಲ್ಲ. ಕೇವಲ ಪ್ರೀತಿಯಿಂದ ಮಾತ್ರ ಅದನ್ನು ಸೋಲಿಸಲು ಸಾಧ್ಯ. ಮಾತುಗಳು ಮೃದುವಾಗಿದ್ದರೆ ಜನರ ಮನಸ್ಸನ್ನು ಗೆಲ್ಲಬಹುದು. ಆದರೆ ನಡತೆ ಶುದ್ಧವಾಗಿದ್ದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು. ಕ್ಷಮೆಯು ದುರ್ಬಲತೆಯಲ್ಲ, ಅದು ಮಹಾನ್ ಶಕ್ತಿಯ ಸಂಕೇತ. ಎಲ್ಲವನ್ನೂ ಅರ್ಥ ಮಾಡಿಕೊಂಡರೆ ಎಲ್ಲವನ್ನೂ ಕ್ಷಮಿಸಬಹುದು. ಆಸೆಗಳನ್ನು ಹತೋಟಿಯಲ್ಲಿಟ್ಟವನು ಮತ್ತು ತೃಪ್ತಿಯನ್ನು ಹೊಂದಿದವನೇ ಜಗತ್ತಿನ ನಿಜವಾದ ಶ್ರೀಮಂತ. 1000 ಯುದ್ಧಗಳನ್ನು ಗೆಲ್ಲುವುದಕ್ಕಿಂತ ನಿಮ್ಮನ್ನು ನೀವು ಜಯಿಸುವುದು ಶ್ರೇಷ್ಠವಾದುದು. ಆ ಜಯವನ್ನು ಯಾರೂ ನಿಮ್ಮಿಂದ ಕಸಿದುಕೊಳ್ಳಲಾಗದು. ಸಹನೆ ಅಥವಾ ತಾಳ್ಮೆಯು ಆರಂಭದಲ್ಲಿ ಕಹಿಯಾಗಿದ್ದರೂ ಅದರ ಫಲ ಮಾತ್ರ ಅತ್ಯಂತ ಸಿಹಿಯಾಗಿರುತ್ತದೆ. ಮೌನವು ಕೇವಲ ಶಬ್ದದ ಅನುಪಸ್ಥಿತಿಯಲ್ಲ, ಅದು ನಿಮ್ಮ ಅಂತರಾತ್ಮದ ಅರಿವು. ದಯೆಯೇ ಧರ್ಮದ ಮೂಲ. ನಿಮ್ಮಲ್ಲಿ ಕರುಣೆ ಇಲ್ಲದಿದ್ದರೆ ನಿಮ್ಮ ಜ್ಞಾನವು ಅಪೂರ್ಣವಾದುದು. ಸಂತೋಷವು ಹಂಚಿದಷ್ಟು ಹೆಚ್ಚಾಗುತ್ತದೆ. ಒಂದು ದೀಪದಿಂದ 1000 ದೀಪಗಳನ್ನು ಹಚ್ಚಿದರೂ ಮೊದಲ ದೀಪದ ಬೆಳಕು ಕಡಿಮೆಯಾಗುವುದಿಲ್ಲ. ಸುಳ್ಳಿನ ಹಾದಿಯಲ್ಲಿ 1000 ಮೈಲಿ ನಡೆಯುವುದಕ್ಕಿಂತ ಸತ್ಯದ ಹಾದಿಯಲ್ಲಿ ಒಂದು ಹೆಜ್ಜೆ ಇಡುವುದು ಶ್ರೇಷ್ಠ. ಜಗತ್ತನ್ನು ಬದಲಾಯಿಸುವ ಹಠಕ್ಕಿಂತ ನಮ್ಮೊಳಗಿನ ಅಂಧಕಾರವನ್ನು ಬದಲಾಯಿಸುವ ಛಲ ನಮಗೆ ಮೊದಲು ಇರಲಿ. ಜ್ಞಾನವು ಸಕ್ಕರೆಯಂತೆ. ಅದನ್ನು ನೀವು ಎಷ್ಟು ಹಂಚುತ್ತೀರೋ ಅಷ್ಟು ಸಿಹಿಯಾದ ಅನುಭವವನ್ನು ಎಲ್ಲರಿಗೂ ನೀಡುತ್ತದೆ. ಕೋಪವನ್ನು ಹಿಡಿದಿಟ್ಟುಕೊಳ್ಳುವುದು ಎಂದರೆ ಬೇರೆಯವರ ಮೇಲೆ ಎಸೆಯಲು ಕೆಂಡವನ್ನು ನಾವೇ ಕೈಯಲ್ಲಿ ಹಿಡಿದುಕೊಂಡಂತೆ. ಅದು ಮೊದಲು ಸುಡುವುದು ನಿಮ್ಮನ್ನೇ. ಇತರರ ಏಳಿಗೆಯನ್ನು ನೋಡಿ ಅಸೂಯೆ ಪಡುವುದು ನಿಮ್ಮ ಸ್ವಂತ ಪ್ರಗತಿಯ ಬಾಗಿಲನ್ನು ನೀವೇ ಮುಚ್ಚಿಕೊಂಡಂತೆ. ವಾದ ಮಾಡುವವನು ಅಜ್ಞಾನಿ ಇರಬಹುದು, ಆದರೆ ಅನಗತ್ಯವಾದದಿಂದ ದೂರ ಉಳಿದು ಮೌನ ವಹಿಸುವವನೇ ನಿಜವಾದ ವಿವೇಕಿ. ಪ್ರಾರ್ಥಿಸುವ ತುಟಿಗಳಿಗಿಂತ ಸೇವೆ ಮಾಡುವ ಕೈಗಳು ಹೆಚ್ಚು ಪವಿತ್ರವಾದವು. ಸೂರ್ಯನು ಹೇಗೆ ಶ್ರೀಮಂತ ಮತ್ತು ಬಡವ ಎಂಬ ಭೇದವಿಲ್ಲದೆ ಬೆಳಕು ನೀಡುತ್ತಾನೋ ಹಾಗೆಯೇ ನಿಮ್ಮ ಮನಸ್ಸಿನಲ್ಲಿ ಎಲ್ಲರ ಬಗ್ಗೆ ಸಮಾನ ಕರುಣೆ ಇರಲಿ. ಯಾವುದೇ ಜೀವಿಗೆ ಮನಸ್ಸಿನಿಂದ ಅಥವಾ ನಡತೆಯಿಂದ ನೋವು ನೀಡದಿರುವುದೇ ಬದುಕಿನ ಅತ್ಯಂತ ದೊಡ್ಡ ಸಾಧನೆ. ಗುರಿ ತಲುಪುವುದಕ್ಕಿಂತ ಮುಖ್ಯವಾದುದು ಆ ದಾರಿಯಲ್ಲಿ ನೀವು ಎಂತಹ ಮನುಷ್ಯರಾಗಿ ಬದಲಾಗುತ್ತಿದ್ದೀರಿ ಎಂಬುದು. ಸಣ್ಣ ಹನಿಗಳು ಸೇರಿ ಹೇಗೆ ಸಾಗರವಾಗುತ್ತದೋ ಹಾಗೆಯೇ ಸಣ್ಣ ಸತ್ಕಾರ್ಯಗಳು ಸೇರಿ ನಿಮ್ಮ ಬದುಕನ್ನು ಮಹಾನ್ ಮಾಡುತ್ತದೆ. ಕಳೆದು ಹೋದ ಸಮಯವನ್ನು ಚಿನ್ನ ಕೊಟ್ಟರೂ ಮರಳಿ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಸಿಕ್ಕ ಕ್ಷಣವನ್ನು ಅರ್ಥಪೂರ್ಣವಾಗಿ ಬಳಸಿ. ಸಾವಿನ ಭಯ ಅಥವಾ ಕಳೆದುಕೊಳ್ಳುವ ಭಯ ಇಲ್ಲದವನಿಗೆ ಜಗತ್ತಿನಲ್ಲಿ ಯಾವುದೂ ಅಸಾಧ್ಯವಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.